ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ. ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 24/7/2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 4/4/2020. ಓಂ ನಮಃ ಶಿವಾಯ್. ನಿರ್ಮಾಣ ಮಕ್ಕಳೇ, ಏನೇ ಆದರೂ ಬಾಬನಿಗೆ ಹೇಳಿ, ಬಾಬಾ ನನಗೆ ಎಂದಿಗೂ ಅಭಿಮಾನ ಬರಬಾರದು. ನಾನು ನನ್ನ ಸ್ವಮಾನದಲ್ಲಿರಲಿ ಮತ್ತು ನಾನು ಇದನ್ನು ಮಾಡುತ್ತಿದ್ದೇನೆ ಎಂಬ ದೇಹದ ಅಭಿಮಾನ ನನಗೆ ಬರಬಾರದು. ನನ್ನ ಪರಮ ಸೌಭಾಗ್ಯವೇನೆಂದರೆ ನನ್ನ ಪ್ರೀತಿಯ ಪರಮಪಿತನು ನನಗೆ ಇಷ್ಟು ಒಳ್ಳೆಯ ಸೇವೆಯನ್ನು ನೀಡಿದ್ದಾರೆ. ನನ್ನನ್ನು ತನ್ನವನನ್ನಾಗಿ ಮಾಡಿಕೊಂಡು ನಗುವುದನ್ನು ಕಲಿಸಿಕೊಟ್ಟರು. ವಾ. ಓಂ ನಮಃ ಶಿವಾಯ. ಮಕ್ಕಳ ಪ್ರಶ್ನೆಗಳು ಮತ್ತು ಬಾಬಾರವರ ಉತ್ತರಗಳು. ಪ್ರಶ್ನೆ: ಬಾಬಾ, ಈ 4 ಮುಖ್ಯ ಚಿತ್ರಗಳು ತ್ರಿಮೂರ್ತಿ, ಲಕ್ಷ್ಮೀನಾರಾಯಣ, ಕಲ್ಪವೃಕ್ಷ ಮತ್ತು ಗೋಳ, ಇವುಗಳನ್ನು ಬಾಬಾ ಸಾಕ್ಷಾತ್ಕಾರ ಮಾಡಿಸಿ ತಯಾರಿಸಿದ್ದರು. ಇದರಲ್ಲಿ ಯಾವ ಯಾವ ಆಳವಾದ ರಹಸ್ಯಗಳಿವೆ? ಉತ್ತರ: ನೋಡಿ ಮಕ್ಕಳೇ, ಇದರಲ್ಲಿ 4 ಆಳವಾದ ರಹಸ್ಯಗಳನ್ನು ಹೊಂದಿವೆ. ತ್ರಿಮೂರ್ತಿಯ ಚಿತ್ರ, ಇದರಲ್ಲಿ ಕೇವಲ 2 ಮೂರ್ತಿಗಳ ಗಾಯನವಿಲ್ಲ, ತ್ರಿಮೂರ್ತಿಗಳ ಗಾಯನವಿದೆ. ಬ್ರಹ್ಮ, ವಿಷ್ಣು, ಶಂಕರ ಮೊದಲು ಅವರೇ ಇರುವುದು. ಏಕೆಂದರೆ ಮೊದಲು ಸೂಕ್ಷ್ಮವತನ ತಯಾರಾಯಿತು. ಆದ್ದರಿಂದ ಮೊದಲು ಗಾಯನ ಸೂಕ್ಷ್ಮವತನ ನಿವಾಸಿಗಳದ್ದೇ ಇರುತ್ತದೆ. ಈಗ ಸಾಕಾರ ಸೃಷ್ಟಿಗೆ ಬನ್ನಿ. ಆ 3 ತ್ರಿಮೂರ್ತಿಗಳು ವಿಶ್ವದಲ್ಲಿ ತಾವಾಗಿಯೇ ಪ್ರತ್ಯಕ್ಷವಾಗುತ್ತಾರೆ. ಆ 3 ಮೂರ್ತಿಗಳಿದ್ದರೆ ಇಲ್ಲಿಯೂ 3 ಮೂರ್ತಿಗಳು ಇರುತ್ತಾರೆ ತಾನೆ. ಇದರಲ್ಲಿಯೂ ಮಕ್ಕಳು ಗೊಂದಲಕ್ಕೀಡಾಗಿದ್ದಾರೆ. ಆದರೆ ಗೊಂದಲ ಬಗೆಹರಿಯುವ ಸಮಯ ಬಂದಿದೆ. ಮೆಲ್ಲ ಮೆಲ್ಲನೆ ಅರ್ಥವಾಗುತ್ತದೆ. 2ನೇ ಚಿತ್ರ ಯಾವುದು ಹೇಳಿದೆ? ಲಕ್ಷ್ಮೀನಾರಾಯಣನದ್ದು. ಅದರಲ್ಲಿ ಬರೆದಿರುವುದು ಬಹಳ ರಹಸ್ಯಮಯವಾಗಿತ್ತು. ಆ ಸಮಯದಲ್ಲಿ ಸಾಕ್ಷಾತ್ಕಾರದಲ್ಲಿ ರಹಸ್ಯಗಳು ತೆರೆದುಕೊಳ್ಳುತ್ತಾ ಹೋದವು. ಬರೆಯಲು ಪುಟಗಳು ಕಡಿಮೆಯಾದವು, ಆದರೆ ರಹಸ್ಯಗಳು ಕಡಿಮೆಯಾಗಲಿಲ್ಲ. ಹೌದು, ಕೆಲವೊಮ್ಮೆ ಯೋಚಿಸುತ್ತಿದ್ದೆವು, ಇದನ್ನು ಬರೆಯೋಣ, ಅದನ್ನು ಬರೆಯೋಣ, ಇದರಿಂದಲೂ ಬುದ್ಧಿ ತೆರೆಯುತ್ತದೆ ಎಂದು. ಆದರೆ ಬಾಬಾ ಹೇಳಿದರು ಚಿಕ್ಕದಾಗಿ ಮಾಡಿ ಎಂದು. ಆದ್ದರಿಂದ ಚಿಕ್ಕದಾಗಿ ಮಾಡಿದೆವು. ಈಗಂತೂ ಸಂಪೂರ್ಣವಾಗಿ ಚಿಕ್ಕದಾಗಿ ಮಾಡಲಾಗಿದೆ. ಈಗ ಕೇವಲ ಮುಖವನ್ನಷ್ಟೇ ತೋರಿಸುತ್ತಾರೆ. ಬರವಣಿಗೆಯಲ್ಲಿ ಏನೂ ಇಲ್ಲ. ಬರವಣಿಗೆಯನ್ನು ಮುಗಿಸಲಾಗಿದೆ. ಸರಿ ತಾನೆ? ಹೆಚ್ಚು ಬೇಡ, ಸ್ವಲ್ಪವಂತೂ ಇದೆ. ಏನೋ ಒಂದಿದೆ. ಚಿತ್ರಗಳು ಉಳಿದಿವೆ. 3ನೇಯದ್ದು ವೃಕ್ಷ, ಕಲ್ಪವೃಕ್ಷ. ಆ ಸಮಯದಲ್ಲಿ ಬಾಬಾ ವೃಕ್ಷದ ಬಗ್ಗೆಯೂ ದೊಡ್ಡ ದೊಡ್ಡ ರಹಸ್ಯಗಳನ್ನು ಬಿಚ್ಚಿಟ್ಟರು. ಬಹಳ ಅದ್ಭುತವಾದ ರಹಸ್ಯಗಳನ್ನು ಬಿಚ್ಚಿಟ್ಟರು. ಸಾಕ್ಷಾತ್ಕಾರಕ್ಕೆ ಹೋದಾಗ ವೃಕ್ಷದ ಒಂದೊಂದು ಕೊಂಬೆ ರೆಂಬೆಗಳ ರಹಸ್ಯವನ್ನು ಬಾಬಾ ಬಿಚ್ಚಿಡುತ್ತಿದ್ದರು. ಬಾಬಾ ಬರೆಯುತ್ತಿದ್ದರು, ಈ ಆತ್ಮ, ಆ ಆತ್ಮ, ಇದು ಬಹಳ ಅದ್ಭುತವಾಗಿದೆ. ಮತ್ತು ಮಕ್ಕಳೇ, ಗೋಳ ಎಂದರೇನು? ಗೋಳದ ಚಿತ್ರದಲ್ಲಿ ದೊಡ್ಡ ರಹಸ್ಯವಿದೆ. 4 ಭಾಗ ಮಾಡಿ ಸ್ವಾಸ್ತಿಕ್ ತಯಾರಿಸಿರುವುದು ಕೂಡ ಬಹಳ ಒಳ್ಳೆಯ ಚಿತ್ರವಾಗಿದೆ. ಪ್ರತಿಯೊಬ್ಬರ ಬುದ್ಧಿಯು ಅದರಲ್ಲಿ ತೆರೆಯುತ್ತದೆ. ಮೊದಲು ಬರವಣಿಗೆ ಇರುತ್ತಿತ್ತು, ಈಗ ಎಲ್ಲಿಯೂ ಬರವಣಿಗೆ ಇಲ್ಲ. ಗಡಿಯಾರ ತೋರಿಸಲಾಗಿದೆ, ಟಿಕ್ ಟಿಕ್ ಎಂದು ನಡೆಯುತ್ತದೆ. ನೋಡಿ, ಮೊದಲು ಬರೆದರು, ಮೊದಲೇ ಮಾರ್ಗದರ್ಶನ ನೀಡಿಬಿಟ್ಟರೆ ಬುದ್ಧಿ ಹೇಗೆ ಕೆಲಸ ಮಾಡುತ್ತದೆ? ಹೌದು ಸಹೋದರರೇ, ಮೊದಲು ನಿಮ್ಮ ಪೇಪರ್ನಲ್ಲಿ ಇದೇ ಬರುತ್ತದೆ ಎಂದು ಹೇಳಿಬಿಟ್ಟರೆ, ಅಂದ್ರೆ ನಿಮ್ಮ ಪರೀಕ್ಷೆ ಪೇಪರ್ನಲ್ಲಿ ಇಂಥದೇ ಪ್ರಶ್ನೆ ಬರುತ್ತದೆ ಅಂತ ಹೇಳಿಬಿಟ್ಟರೆ ನಿಮ್ಮ ಬುದ್ಧಿಯ ಕೆಲಸ ಏನಿದೆ? ನಂತರ ಏನೂ ಇಲ್ಲ. ಮಕ್ಕಳಿಗೆ ಹೇಳಬೇಕು, ತಮ್ಮ ಬುದ್ಧಿಯಿಂದ ಬರೆಯಿರಿ ಎಂದು. ತಿದ್ದುಪಡಿಯನ್ನು ತಂದೆ ಮಾಡುತ್ತಾರೆ. ಮಕ್ಕಳು ಬುದ್ಧಿಯನ್ನು ಉಪಯೋಗಿಸಬೇಕು ತಾನೇ. ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಬಾಬಾ, ನಾನು ಈ ರೊಟ್ಟಿ ತಿನ್ನಲೇ ಎಂದು ಕೇಳಬಾರದು. ಇಲ್ಲ ಮಕ್ಕಳೇ, ರೊಟ್ಟಿ ತಿನ್ನುವುದರಿಂದೇನಾಗುತ್ತದೆ ಎಂದು ನಿಮಗೆ ಗೊತ್ತಿದೆ ತಾನೇ. ನೀರು ಕುಡಿಯುವುದರಿಂದೇನಾಗುತ್ತದೆ? ಹೌದಲ್ಲವೇ? ನಂತರ ಹೇಳುತ್ತಾರೆ, ಇದರಿಂದ ಲಾಭ ಮತ್ತು ನಷ್ಟವೇನು ಎಂದು. ಆದ್ದರಿಂದ ಇವು ಮುಖ್ಯ ಚಿತ್ರಗಳು. ಏಕೆಂದರೆ ಇವುಗಳಲ್ಲಿಯೇ ಸಂಪೂರ್ಣ ಜ್ಞಾನ ಅಡಗಿದೆ. ಈ ಚಿತ್ರಗಳು ರಹಸ್ಯಗಳಿಂದ ತುಂಬಿವೆ.
ಆದರೆ ಏನಾಗಿದೆ ಎಂದರೆ ಇತ್ತೀಚೆಗೆ ಮಕ್ಕಳಿಗೂ ಓದಲು ಬರೆಯಲು ಸಮಯವಿಲ್ಲ. ತಮ್ಮಲ್ಲೇ ತಾವು ಇರುತ್ತಾರೆ. ಆದರೆ ಈಗ ಎಲ್ಲರಿಗೂ ಓದಲು ಬರೆಯುವ ಸಮಯ ಬಂದಿದೆ. ಈಗ ಅಂತಹದ್ದೇ ಚಿತ್ರ ಹೊರಬರುತ್ತದೆ. ಒರಿಜಿನಲ್ ಚಿತ್ರ ಹೊರಬರುತ್ತದೆ. ಸರಿ ತಾನೆ? ಮಕ್ಕಳಿಗೆ ಹೇಳಿ ಬುದ್ಧಿಯನ್ನು ಉಪಯೋಗಿಸಿ. ಎಷ್ಟು ಬರೆಯಬೇಕೋ ಅಷ್ಟು ಬರೆದು ನಂತರ ತಂದೆಗೆ ತೋರಿಸಿ. ಸರಿಯಲ್ಲವೇ? ಮತ್ತು ಕೇಳಿ, ನೋಡಿ ಮಕ್ಕಳೇ, ಅದ್ಭುತವಾದ ಪಾತ್ರವಿದೆ. ಇದು ಕೂಡ ಡ್ರಾಮಾದಲ್ಲಿದೆ. ಪ್ರತಿಯೊಂದು ಆತ್ಮವು ತನ್ನ ತನ್ನ ಪಾತ್ರವನ್ನು ಮಾಡುತ್ತಿದೆ. ಆದರೆ ಪಾತ್ರ ಮಾಡುತ್ತಾ ಮಾಡುತ್ತಾ ನಿರ್ದೇಶಕರು, ಡೈರೆಕ್ಟರ್ ಕೂಡ ನೋಡುತ್ತಿದ್ದಾರೆ ಎನ್ನುವುದನ್ನು ಮರೆತು ಬಿಟ್ಟಿದ್ದಾರೆ. ಪಾತ್ರ ಮಾಡುತ್ತಾ ಮಾಡುತ್ತಾ ಆತ್ಮಗಳು ನಿರ್ದೇಶಕರು ಯಾವ ಯಾವ ಪಾತ್ರ ನೀಡಿದ್ದರೋ ಎನ್ನುವುದನ್ನು ಮರೆತಿವೆ. ನಿರ್ದೇಶಕರು ಹೇಳಿದ್ದರು ಸತ್ಯಯುಗವನ್ನು ತಯಾರಿಸಬೇಕು ಎಂದು. ಆದರೆ ಪಾತ್ರಧಾರಿಗಳು ತಮ್ಮ ಬುದ್ಧಿಯನ್ನು ಉಪಯೋಗಿಸಿ ಬೇರೇನೋ ತಯಾರಿಸಿದರು. ನಾವು ಮಾತ್ರ ನಮ್ಮ ಬುದ್ಧಿಯನ್ನು ಎಂದಿಗೂ ಉಪಯೋಗಿಸಲಿಲ್ಲ. ಪ್ರಶ್ನೆ: ಯಾರು ಗೊಂದಲ ಮಾಡುತ್ತಿದ್ದರೋ ಅವರಿಗೆ ಬಹಳ ದೊಡ್ಡ ಶಿಕ್ಷೆ ಸಿಗುತ್ತದೆಯೇ? ಉತ್ತರ: ನೋಡಿ ಮಕ್ಕಳೇ, ಡ್ರಾಮಾದಲ್ಲಿ ಪ್ರತಿಯೊಂದು ಆತ್ಮಕ್ಕೂ ತನ್ನದೇ ಆದ ಪಾತ್ರವಿದೆ. ಈಗ ಪಾತ್ರವಂತೂ ನಡೆಯುತ್ತಿದೆ. ಈಗ ಸಮಯ ಬಂದಿದೆ. ಏಕೆಂದರೆ ಮುಕ್ತಿದಾತನು ಮುಕ್ತಿ ಕೊಡಲು ಬಂದಿದ್ದಾನೆ. ಮೊದಲು ಟೀಚರ್ ಆದರು, ಟೀಚರ್ ಆಗಿ ಓದಿಸಿದರು. ಈಗ ಮುಕ್ತಿ ಕೊಡುವ ಮುಕ್ತಿದಾತನಾಗಿದ್ದಾರೆ. ಎಲ್ಲರ ಲೆಕ್ಕಾಚಾರವನ್ನು ಚುಕ್ತ ಮಾಡಿ ಮುಕ್ತಿಧಾಮಕ್ಕೆ ಕರೆದೊಯ್ಯುತ್ತಾರೆ. ಯಾರು ಇಷ್ಟು ಸಮಯದಿಂದ ಬಂಧನದಲ್ಲಿದ್ದು ತಂದೆಯನ್ನು ಕೂಗುತ್ತಿದ್ದಾರೋ ಅಂತಹ ಒಂದೊಂದು ಮಗು ಈಗ ಬರುತ್ತದೆ. ಮಕ್ಕಳಲ್ಲಿ ಈಗ ಎಷ್ಟು ಶಕ್ತಿ ಬರುತ್ತದೆ ಎಂದರೆ ಬಂಧನಗಳು ತಾವಾಗಿಯೇ ಕಡಿದು ಹೋಗುತ್ತವೆ. ಏಕೆಂದರೆ ಅಷ್ಟು ಪವರ್ ಬರುತ್ತದೆ. ಒಳ್ಳೆಯದು ಮಕ್ಕಳೇ. ಪ್ರಶ್ನೆ: ಭಕ್ತಿ ಮಾರ್ಗದಲ್ಲಿ ಕತೆ ಇದೆ. 16,108 ರಾಣಿಯರನ್ನು ಒಬ್ಬ ಹಸುರನು ಬಂದಿಯಾಗಿಸಿಟ್ಟಿದ್ದನು. ಶ್ರೀಕೃಷ್ಣನು ಅವನನ್ನು ಕೊಂದು ಅವರನ್ನು ವಿವಾಹವಾಗುತ್ತಾನೆ. ಇದರ ರಹಸ್ಯವೇನು? ಉತ್ತರ: ನೋಡಿ ಮಕ್ಕಳೇ, ಇದು ಇಲ್ಲಿಯದೇ ಗಾಯನವಾಗಿದೆ. ಈಗ ದೃಶ್ಯವನ್ನು ನೋಡಬೇಕಲ್ಲವೇ? ದೃಶ್ಯವನ್ನು ನೋಡಬೇಕು ಅಥವಾ ಕೇಳಬೇಕು? ನೋಡಬೇಕೆಂದರೆ ದೃಶ್ಯವನ್ನು ತೋರಿಸೋಣವೇ? ಪ್ರತಿಯೊಬ್ಬ ಮಗುವು ದೃಶ್ಯವನ್ನು ನೋಡಲಿ. ದೃಶ್ಯವನ್ನು ನೋಡುವುದರಲ್ಲಿ ಬಹಳ ಮಜಾ ಇರುತ್ತದೆ. ಸರಿಯಲ್ಲವೇ? ಹೇಳಿದರೆ ನಂತರ ಏನೂ ಇರುವುದಿಲ್ಲ. ಮೊದಲೇ ಹೇಳಿಬಿಟ್ಟರೆ ನೀವು ಹೇಳುತ್ತೀರಿ ನಮಗೆ ಮೊದಲೇ ಗೊತ್ತಿತ್ತು ಎಂದು. ಹಾಗಾದರೆ ನಮಗೇಕೆ ಹೇಳಲಿಲ್ಲ? ಆದರೆ ಈಗ ಒಂದೊಂದು ಮಗುವಿಗೂ ತೋರಿಸುತ್ತೇವೆ. ಪ್ರಶ್ನೆ: ನಿಖರವಾದ ನೆನಪು ಎಂದರೇನು? ನೆನಪಿನ ಸರಿಯಾದ ವಿಧಿ ಯಾವುದು? ಉತ್ತರ: ನಿಖರವಾದ ನೆನಪಿನಲ್ಲಿ ಅತ್ಯಂತ ದೊಡ್ಡ ವಿಷಯವೆಂದರೆ ತನ್ನನ್ನು ಆತ್ಮ ಎಂದು ತಿಳಿದುಕೊಳ್ಳುವುದು. ಉದಾಹರಣೆಗೆ, ನೀವು ಯಾವುದೇ ಕರ್ಮ ಮಾಡುತ್ತಿದ್ದರೂ ನಾನು ಆತ್ಮ ಈ ಶರೀರವನ್ನು ನಡೆಸುತ್ತಿದ್ದೇನೆ ಎಂದು ತಿಳಿದುಕೊಳ್ಳುತ್ತೀರಾ? ನನ್ನ ಬಾಬನಿಗಾಗಿ, ನನ್ನ ಮಗುವಿಗಾಗಿ ನಾನು ಭೋಗವನ್ನು ತಯಾರಿಸುತ್ತಿದ್ದೇನೆ. ನಾನು ಆತ್ಮ ಈ ಶರೀರಕ್ಕೆ ಸ್ನಾನ ಮಾಡಿಸುತ್ತಿದ್ದೇನೆ. ನಾನು ಆತ್ಮ ಈ ಶರೀರವನ್ನು ನೋಡಿಕೊಳ್ಳುತ್ತಿದ್ದೇನೆ. ಆದರೆ ನಾನು ಆತ್ಮ. ನಂತರ ಆತ್ಮದ ಜೊತೆಗೆ ಯಾರ ನೆನಪು ಬರುತ್ತದೆ? ನನ್ನ ಬಾಬಾ. ಅವರೂ ಆತ್ಮವೇ, ಆದರೆ ಅವರು ಪರಮಾತ್ಮ. ನಾನು ಹೇಗೋ ನನ್ನ ಬಾಬಾ ಹಾಗೆ, ನನ್ನ ಬಾಬಾ ಹೇಗೋ ನಾನು ಆತ್ಮ ಹಾಗೆ. ಅಕ್ಯುರೇಟ್ ವಿಧಿ ಇದೇ ಆಗಿದೆ. ಎರಡನೇ ವಿಧಿ ಬಹಳ ಸುಲಭವಾದ ವಿಧಿ. ಬಾಬಾ ಪದೇ ಪದೇ ಹೇಳುತ್ತಾರೆ 8 ಗಂಟೆ ನೆನಪು ಮಾಡಿ ಎಂದು. ಏಕೆಂದರೆ ನಮಗೆ ತಿಳಿದಿದೆ 8 ಗಂಟೆ ಈ ವಿಧಿಯಲ್ಲಿ ಯಾರೂ ಇರಲು ಸಾಧ್ಯವಿಲ್ಲ. ಆದ್ದರಿಂದ ಎರಡನೇ ವಿಧಿ ಎಂದರೆ ಬಾಬನ ಜೊತೆ ಮಾತನಾಡುವುದು. ನಡೆಯುತ್ತಾ ಸುತ್ತಾಡುತ್ತಾ ಬಾಬಾ ಇದು ಹೇಗೆ ಆಗುತ್ತದೆ? ನಂತರ ಕುಳಿತುಕೊಂಡು ಕೂಡ ಬಾಬನ ಜೊತೆ ಮಾತನಾಡುವುದು. ತನ್ನ ಸ್ವಮಾನದಲ್ಲಿ ಇರುವುದು. ನೋಡಿ, ನನ್ನನ್ನು ಯಾರು ಇಷ್ಟಪಟ್ಟಿದ್ದಾರೆ? ಅತ್ಯಂತ ದೊಡ್ಡ ಗೌರವ ಯಾವುದು? ನನ್ನನ್ನು ಯಾರು ಇಷ್ಟಪಟ್ಟಿದ್ದಾರೆ? ಪ್ರಪಂಚದ ಯಾವುದಾದರೂ ದೊಡ್ಡ ವ್ಯಕ್ತಿ ಇಷ್ಟಪಟ್ಟರೆ ಎಷ್ಟು ಅಭಿಮಾನ ಬರುತ್ತದೆ. ಆದರೆ ನಮಗೆ ಅಭಿಮಾನವಲ್ಲ, ಸ್ವಮಾನ ಬರಲಿ. ಚೆಕ್ ಮಾಡಿ.
ನನ್ನನ್ನು ಇಷ್ಟಪಡುವವರು ಯಾರು? ನನ್ನನ್ನು ಮೂರು ಲೋಕಗಳ ನಾಥ ಮಾಲೀಕ ಇಷ್ಟಪಟ್ಟಿದ್ದಾರೆ. ಬಾಬಾ ನನ್ನನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ. ಇದು ಎಷ್ಟು ದೊಡ್ಡ ವಿಷಯ! ನನ್ನ ಪರಮ ಸೌಭಾಗ್ಯವೇನೆಂದರೆ ನನ್ನ ಪ್ರೀತಿಯ ಪರಮಪಿತನು ನನಗೆ ಇಷ್ಟು ಒಳ್ಳೆಯ ಸೇವೆಯನ್ನು ನೀಡಿದ್ದಾರೆ. ನನ್ನನ್ನು ತನ್ನವರನ್ನಾಗಿ ಮಾಡಿಕೊಂಡು ನಗುವುದನ್ನು ಕಲಿಸಿಕೊಟ್ಟರು. ವಾ, ಬಹಳ ಒಳ್ಳೆಯ ಸಾಲು. ಯಾರೋ ನನ್ನನ್ನು ತನ್ನವರನ್ನಾಗಿ ಮಾಡಿಕೊಂಡು ನನ್ನ ಪ್ರೀತಿಯ ಪರಮಪಿತ ಪರಮಾತ್ಮನು ನನ್ನನ್ನು ತನ್ನವರನ್ನಾಗಿ ಮಾಡಿಕೊಂಡರು, ನನ್ನನ್ನು ಅಪ್ಪಿಕೊಂಡರು ಮತ್ತು ನಗುವುದನ್ನು ಕಲಿಸಿಕೊಟ್ಟರು. ಎಷ್ಟು ಪ್ರೀತಿಯ ವಿಷಯ ನೋಡಿ. ಆದ್ದರಿಂದ ಅಭಿಮಾನವಲ್ಲ, ಸ್ವಮಾನದಲ್ಲಿ ಸ್ಥಿತರಾಗಿರಿ. ಬಾಬಾ, ನಾನು ನಿಮಿತ್ತನಾಗಿದ್ದೇನೆ, ಮಾಡಿಸುವವರು ನನ್ನ ಬಾಬಾ. ಈ ಸ್ವಮಾನ ಬಂದರೆ ಎಂದಿಗೂ ಅಭಿಮಾನ ಬರಲು ಸಾಧ್ಯವಿಲ್ಲ. ಏನೇ ಆದರೂ ಬಾಬನಿಗೆ ಹೇಳಿ, ಬಾಬಾ ನನಗೆಂದಿಗೂ ಅಭಿಮಾನ ಬರಬಾರದು. ನಾನು ನನ್ನ ಸ್ವಮಾನದಲ್ಲಿರಲಿ ಮತ್ತು ನಾನು ಇದನ್ನು ಮಾಡುತ್ತಿದ್ದೇನೆ ಎನ್ನುವ ದೇಹದ ಅಭಿಮಾನ ನನಗೆ ಬರಬಾರದು. ಏಕೆಂದರೆ ಮಕ್ಕಳೇ, ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಿ. ತಂದೆಯವರಾಗುವ ಮೊದಲು ಏನಾಗಿದ್ದೀರಿ ಮತ್ತು ತಂದೆಯವರಾದ ನಂತರ ಈಗ ಏನಾಗಿದ್ದೀರಿ? ಆದ್ದರಿಂದ ಚೆಕ್ ಮಾಡಿಕೊಳ್ಳಿ ಮತ್ತು ಚೇಂಜ್ ಮಾಡಿರಿ. ಚೆಕ್ ಮಾಡಿ, ಎಲ್ಲಿ ನನಗೆ ಅಭಿಮಾನ ಬರುತ್ತಿಲ್ಲ ತಾನೆ? ಬಾಬನ ಜೊತೆ ಮಾತನಾಡಿ, ಬಾಬಾ ನನಗೆ ಯಾವುದೇ ವಿಷಯದಲ್ಲಿ ಅಭಿಮಾನ ಬರಬಾರದು. ಏಕೆಂದರೆ ನನಗೆ ಗೊತ್ತಿದೆ, ನಿಮ್ಮ ಹೊರತು ನಾನು ಏನನ್ನೂ ಮಾಡಲು ಸಾಧ್ಯವಿಲ್ಲ, ಅಥವಾ ನಿಮ್ಮ ಹೊರತು ನಾನು ಏನನ್ನೂ ಮಾಡಲು ಆಗುವುದಿಲ್ಲ. ನಿಮ್ಮ ಹೊರತು ನಾನು ಏನೂ ಅಲ್ಲ. ಹಾಗಾದರೆ ಹೇಳಿ, ನಿಮ್ಮಲ್ಲಿ ಏನಾದರೂ ಇದೆಯೇ? ಗುಣಗಳನ್ನು ಯಾರು ನೀಡಿದರು? ರೂಪ ನೀಡಿದವರು ಯಾರು? ವಜ್ರವನ್ನಾಗಿ ಮಾಡಿದವರು ಯಾರು? ಶೂನ್ಯದಿಂದ ವಜ್ರವನ್ನಾಗಿ ಮಾಡಿದವರು ಯಾರು? ನನ್ನ ಬಾಬಾ ಮಾಡಿದರು. ಇದನ್ನು ಮರೆಯಬೇಡಿ. ಮೆಲ್ಲ ಮೆಲ್ಲನೆ ಅಭಿಮಾನ ಬಂದು ಬಿಡುತ್ತದೆ. ಹೇಗೆಂದರೆ, ಯಾರಿಗಾದರೂ ಗಾಳಿ ತುಂಬಿದರೆ ಅವರು ಉಬ್ಬಿಕೊಳ್ಳುತ್ತಾರೆ ಮತ್ತು ನಂತರ ಯಾರು ಗಾಳಿ ತುಂಬಿದರೋ ಅವರನ್ನೇ ಶೂನ್ಯ ಎಂದು ತಿಳಿಯಲು ಪ್ರಾರಂಭಿಸುತ್ತಾರೆ. ಇವರು ನನ್ನ ಮುಂದೆ ಏನೂ ಅಲ್ಲ, ನಾನೇ ಪರಮಜ್ಞಾನಿ ಎಂದು. ಅರೆ, ಎಲ್ಲರಿಗಿಂತ ದೊಡ್ಡ ಜ್ಞಾನಿ ಅವರಾಗಿದ್ದಾರೆ. ನೀವು ಪರಮಜ್ಞಾನಿಯಾಗಿದ್ದೀರಿ. ಅವರು ಪರಮನಿಗಿಂತಲೂ ಪರಮಜ್ಞಾನಿಯಾಗಿದ್ದಾರೆ. ಪ್ರೀತಿಯಲ್ಲಿರಿ, ಪ್ರೀತಿಯಿಂದ ಮಾತನಾಡಿ. ಯಾರಾದರೂ ನಿಮ್ಮ ತಪ್ಪನ್ನು ಹೇಳಿದರೂ ಕೂಡ ಒಳ್ಳೆಯದು, ಸರಿ ತಾನೆ? ನಾವು ಗಮನ ಹರಿಸುತ್ತೇವೆ. ಇದು ಸ್ವಮಾನ ಅಲ್ಲ. ನಾನೆಂದಿಗೂ ತಪ್ಪಾಗಲು ಸಾಧ್ಯವಿಲ್ಲ, ನಾನು ಸಂಪೂರ್ಣನಾಗಿದ್ದೇನೆ ಎಂದು ಹೇಳುವುದು ಇದು ಅಭಿಮಾನ. ನಿಮ್ಮನ್ನು ನೀವು ಚೆಕ್ ಮಾಡಿಕೊಳ್ಳಿರಿ. ಎಲ್ಲಿ ನನ್ನಲ್ಲಿ ಈ ವಿಷಯಗಳು ಬಂದಿಲ್ಲವಲ್ಲವೇ? ಒಳ್ಳೆಯದು. ಬಂದಿದ್ದರೆ ನಾವು ಅದನ್ನು ಪರಿವರ್ತನೆ ಮಾಡುತ್ತೇವೆ. ಸೇವೆ ಮಾಡಿ, ಆದರೆ ಸ್ವಾಭಿಮಾನದಲ್ಲಿದ್ದುಕೊಂಡು, ಅಭಿಮಾನದಲ್ಲಿ ಅಲ್ಲ. ಸರಿಯಲ್ಲವೇ ಮಕ್ಕಳೇ? ಆದ್ದರಿಂದ ಪ್ರತಿಯೊಬ್ಬ ಮಗುವು ಚೆಕ್ ಮಾಡಿಕೊಳ್ಳಲಿ. ನಾನು ತಂದೆಯ ಬಳಿ ಬರುವ ಮೊದಲು ಏನಾಗಿದ್ದೆ ಮತ್ತು ತಂದೆಯವರಾದ ನಂತರ ಏನಾಗಿದ್ದೇನೆ? ಒಳ್ಳೆಯದು. ಇನ್ನು ಏನಾದರೂ ಕೇಳಬೇಕಿದೆಯೇ? ಮಕ್ಕಳು ಹೇಳಿದರು, ಹೌದು ಬಾಬಾ, ಈಗ ಬಹಳಷ್ಟು ಜನರ ಸಂಕಲ್ಪಗಳು ನಡೆಯುತ್ತಿವೆ ಮತ್ತು ಯಾರು ನಿಮ್ಮನ್ನು ಬಾಬನನ್ನು ಭೇಟಿಯಾಗಿದ್ದಾರೋ ಅವರು ಕೂಡ ಬಹಳಷ್ಟು ಪ್ರಶ್ನೆಗಳನ್ನು ಹೊಂದಿರುತ್ತಾರೆ. ನೀವು ನೋಡುತ್ತಲೇ ಇದ್ದೀರಿ. ಆದ್ದರಿಂದ ನೀವು ನಿಮ್ಮ ಕಡೆಯಿಂದಲೂ ಕೆಲವು ವಿಷಯಗಳನ್ನು ತಿಳಿಸಿ. ನೋಡಿ ಮಕ್ಕಳೇ, ಮೊದಲನೆಯದಾಗಿ ಪ್ರಶ್ನೆಗಳಲ್ಲಿ ಸಿಲುಕಿಕೊಳ್ಳಬೇಡಿ. ಯಾವುದೇ ಪ್ರಶ್ನೆ ಪ್ರಸನ್ನ ಚಿತ್ತರನ್ನಾಗಿ ಮಾಡಲು ಸಾಧ್ಯವಿಲ್ಲ. ಅಂದರೆ ಪ್ರಶ್ನೆಗಳು ಜ್ಞಾನಯುಕ್ತವಾಗಿರಬೇಕು, ಕಲಿಸುವಂತಹವು, ಕಲಿಯುವಂತಹವು ಮತ್ತು ತಂದೆಯ ಹತ್ತಿರ ತರುವಂತಹವು ಆಗಿರಬೇಕು. ಪ್ರಶ್ನೆಗಳು ಅಡ್ಡಾದಿಡ್ಡಿಯಾಗಿದ್ದರೆ ನಂತರ ಸ್ವಯಂ ಅಡ್ಡಾದಿಡ್ಡಿಯಾಗಿ ಸಿಲುಕಿಕೊಳ್ಳುತ್ತೀರಿ. ಮಕ್ಕಳು ನಿಶ್ಚಯ ಬುದ್ಧಿಯವರಾಗಿದ್ದಾರೆ. ಮನಸ್ಸಿನಲ್ಲಿ ಒಂದು ವಿಷಯವನ್ನು ಫಿಕ್ಸ್ ಮಾಡಿಕೊಳ್ಳಿ. ನನ್ನ ಬಾಬಾ ನೀವು ಏನು ಮಾಡುತ್ತಿದ್ದೀರೋ ಮತ್ತು ಏನು ಮಾಡುತ್ತೀರೋ, ನೀವು ಏನನ್ನೂ ತಪ್ಪು ಮಾಡುವುದಿಲ್ಲ ಎಂಬ ಸಂಪೂರ್ಣ ನಿಶ್ಚಯ ನನಗಿದೆ. ನನಗೆ ತಿಳಿದಿದೆ ಈ ಡ್ರಾಮಾ ಕಲ್ಯಾಣಕಾರಿಯಾಗಿದೆ, ಏಕೆಂದರೆ ಈ ಡ್ರಾಮಾವನ್ನು ನನ್ನ ತಂದೆ ತಯಾರಿಸಿದ್ದಾರೆ. ಇದರಲ್ಲಿ ಯಾರಿಗೂ ಅಕಲ್ಯಾಣವಾಗಲು ಸಾಧ್ಯವಿಲ್ಲ.
ಶೋ ನೋಡಿದರೆ ಶಾಕ್ ಆಗುತ್ತೀರಿ. ಪರದೆಯನ್ನು ನೋಡಬೇಡಿ. ಪರದೆಯ ಹಿಂದೆ ತಂದೆ ನೋಡುತ್ತಿದ್ದಾರೆ. ಪರದೆಯನ್ನು ನೋಡಿ ಟೆನ್ಷನ್ ಮಾಡಿಕೊಳ್ಳುತ್ತಾರೆ. ಪ್ರಶ್ನೆ ಮಾಡುತ್ತಾರೆ, ಇದು ಹೇಗೆ ಸಾಧ್ಯ? ಹೀಗೆ ಹೇಗೆ? ತಂದೆ ಪರದೆಯ ಹಿಂದೆ ನೋಡುತ್ತಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬ ಮಗುವಿಗೂ ತಂದೆ ಇದೇ ಸಂದೇಶ ಕೊಡಲು ಬಯಸುತ್ತಾರೆ. ಡ್ರಾಮಾ ಬಹಳ ಕಲ್ಯಾಣಕಾರಿಯಾಗಿದೆ. ತಂದೆಯ ಮೇಲೆ ಸಂಪೂರ್ಣ ನಿಶ್ಚಯ ಎಂದರೆ ಡ್ರಾಮಾದ ಮೇಲೆಯೂ ನಿಶ್ಚಯ. ಆಗ ಪ್ರಶ್ನೆಗಳು ಸಮಾಪ್ತಿಯಾಗುತ್ತವೆ. ಪ್ರಶ್ನೆ, ಒಬ್ಬ ಸಹೋದರಿಯ ಸಹೋದರ ಶರೀರ ಬಿಟ್ಟಿದ್ದಾರೆ. ಹಾಗಾದರೆ ಆ ಆತ್ಮವು ಅಲೆಯುತ್ತಿದೆಯೇ? ಉತ್ತರ, ಎಲ್ಲಿಯವರೆಗೆ ಲೆಕ್ಕಾಚಾರ ಪೂರ್ಣವಾಗುವುದಿಲ್ಲವೋ ಅಲ್ಲಿಯವರೆಗೆ ಅಲೆಯುತ್ತದೆ. ಇದು ಕೇವಲ ಒಂದು ಆತ್ಮ ಅಲೆಯುತ್ತಿರುವುದಲ್ಲ, ಈಗ ಬಹಳಷ್ಟು ಆತ್ಮಗಳು ಅಲೆಯುತ್ತಿವೆ. ಇದಕ್ಕೆ ನೀವು ಏನು ಹೇಳುತ್ತೀರಿ? ಆತ್ಮದ ಪಾಠ ನಮ್ಮ ಬ್ರಾಹ್ಮಣ ಮಕ್ಕಳಿಗೆ ಪಕ್ಕ ಇಲ್ಲ. ಉಳಿದ ಮಕ್ಕಳ ವಿಷಯ ಬಿಡಿ. ನಂತರ ಅವರು ಹೇಳುತ್ತಾರೆ, ಮುಖವನ್ನು ನೋಡುತ್ತಾರೆ, ಬುದ್ಧಿ ನೋಡುವುದಿಲ್ಲ. ಮುಖ ನೋಡುತ್ತಾರೆ, ಬಹಳ ದುಃಖ ಪಡುತ್ತಾರೆ. ಏಕೆಂದರೆ ತಂದೆ ಕಲಿಸಿದ ಮೊದಲನೇ ಪಾಠದಲ್ಲಿ ಮೆಜಾರಿಟಿ ಫೇಲ್ ಆಗಿದ್ದಾರೆ. ಆದ್ದರಿಂದ ತಂದೆಯೂ ಕೂಡ ನಂಬರ್ 1 ಪುರುಷಾರ್ಥದ ಅನುಸಾರವೇ ಆತ್ಮಗಳಿಗೆ ಸಿಗುತ್ತಾರೆ, ಅವರದ್ದೇ ಆಗುತ್ತಾರೆ. ಅವರಿಗೆ ಬುದ್ಧಿ ಇಲ್ಲ, ತಿಳುವಳಿಕೆ ಇಲ್ಲ, ಜ್ಞಾನ ಇಲ್ಲ ಎಂದಲ್ಲ, ಇದೆ. ಅದರ ನಂತರವೂ ತಪ್ಪುಗಳಿವೆ. ನಂತರ ತಂದೆ ಏನು ಮಾಡುತ್ತಾರೆ? ಅಹಂಕಾರದ ಪರದೆ ಇದೆ ಅಲ್ಲವೇ ಬಾಬಾ? ಅಷ್ಟೇ. ಆ ಪರದೆ ಎಷ್ಟು ದಪ್ಪಗಿದೆ ಎಂದರೆ ಆಚೆ ಈಚೆ ನೋಡಲು ಸಾಧ್ಯವಾಗುತ್ತಿಲ್ಲ. ಮತ್ತು ಆ ಪರದೆ ಪಾರದರ್ಶಕವಾಗಿದ್ದರೆ ತನ್ನ ಮುಖ, ತನ್ನ ಚೆಹರೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಅರೆ, ಎಲ್ಲಿಯೂ ನನಗೆ ಅಭಿಮಾನ ಬಂದಿಲ್ಲವಲ್ಲವೇ? ಆದರೆ ದೇಹದ ಅಭಿಮಾನದ ಪರದೆ ದಪ್ಪಗಾಗುತ್ತಾ ಹೋಗುತ್ತದೆ. ಸರಿಯಲ್ಲವೇ ಮಕ್ಕಳೇ? ಪ್ರಶ್ನೆ, ಬಾಬಾ, 9 ಲಕ್ಷ ಮಕ್ಕಳು ನಿಮ್ಮನ್ನು ಭೇಟಿಯಾಗುತ್ತಾರೆಯೇ ಅಥವಾ ಅದಕ್ಕಿಂತ ಕಡಿಮೆ ಮಂದಿ ಭೇಟಿಯಾಗುತ್ತಾರೆಯೇ? ಉತ್ತರ, ಅದಕ್ಕಿಂತ ಕಡಿಮೆ ಎಂದು ಏಕೆ ಯೋಚಿಸುತ್ತಿದ್ದೀರಿ? ನಿಮ್ಮನ್ನು ಇಷ್ಟು ದೊಡ್ಡ ಸಭೆಯಲ್ಲಿ ಮತ್ತೆ ಭೇಟಿಯಾಗುತ್ತಾರೆಯೇ? ಈಗ ಡ್ರಾಮಾವನ್ನು ನೋಡುತ್ತಾ ಹೋಗಿ. ದೃಶ್ಯ ಇನ್ನೂ ಬಾಕಿ ಇದೆ. ಅಂತಿಮ ದೃಶ್ಯ ಬಹಳ ಅದ್ಭುತವಾಗಿರುತ್ತದೆ. ಏನಾಗುತ್ತದೆ? ಮಜಾ ಬರುವುದು ಕೊನೆಯಲ್ಲೇ. ಈಗ ನೋಡಿ, ನಮಗೂ ಮೊದಲು ತಿಳಿದಿರಲಿಲ್ಲ. ಪೂರ್ತಿ ಸ್ಟೋರಿ ಕೊನೆಯಲ್ಲಿ ಅರ್ಥವಾಗುತ್ತದೆ. ಹೌದು, ಮೊದಲೇನು ಅರ್ಥವಾಗುವುದಿಲ್ಲ ಮತ್ತು ಮುಖ್ಯ ದೃಶ್ಯ ಇನ್ನೂ ಬಾಕಿ ಇದೆ. ಪೂರ್ತಿ ಫಿಲಂನ ದೃಶ್ಯ ಅಂತಿಮ ಸಮಯದಲ್ಲಿ ಅರ್ಥವಾಗುತ್ತದೆ ಮತ್ತು ಆ ಸಮಯದಲ್ಲಿ ನೀವು ಖುಷಿಯಿಂದ ಕುಣಿಯುತ್ತೀರಿ ಮತ್ತು ಅಳುತ್ತೀರಿ ಕೂಡ. ಯಾರ ಮಾತನ್ನು ಯಾರೂ ಕೇಳುವುದಿಲ್ಲ. ಎಲ್ಲರೂ ತಮ್ಮಲ್ಲೇ ತಾವು ಇರುತ್ತಾರೆ. ಎಲ್ಲರೂ ನಮಗೆ ಇದು ತಿಳಿದು ಬಿಟ್ಟಿತು ಎನ್ನುತ್ತಾರೆ. ಹಾಗಾದರೆ ಯಾರಿಗೆ ಹೇಳುತ್ತೀರಿ? ಎಲ್ಲರಿಗೂ ತಿಳಿದಿರುತ್ತದೆ. ಬಹಳ ಅದ್ಭುತವಾದ ಪಾತ್ರವಿದೆ, ಆದರೆ ಬಹಳ ಮಜಾ ಬರುತ್ತಿದೆ. ಕೆಲವೊಮ್ಮೆ ಮಕ್ಕಳಿಗೆ ಟೆನ್ಷನ್ ಆಗುತ್ತದೆ. ನಾವು ಮಾತ್ರ ನೋಡಿ ನಗುತ್ತೇವೆ, ಏಕೆಂದರೆ ನಮಗೆ ಎಲ್ಲವೂ ತಿಳಿದಿದೆ. ಈಗ ಖುಷಿಯಂತೂ ಆಗುತ್ತದೆ ತಾನೆ? ಮೊದಲು ತಿಳಿದಿರಲಿಲ್ಲ. ಆ ಸಮಯದಲ್ಲಿ ಬಾಬಾ ಬರುತ್ತಿದ್ದರು. ಬಾಬಾ ಹೇಳುತ್ತಿದ್ದರು. ಸಾಕ್ಷಾತ್ಕಾರದಲ್ಲಿ ಎಷ್ಟು ತೋರಿಸುತ್ತಿದ್ದರೋ ಅಷ್ಟೇ ತಿಳಿಯುತ್ತಿತ್ತು. ಆದರೆ ಈಗ ಶರೀರ ಬಿಟ್ಟಾಗ ಪೂರ್ತಿ ಫಿಲಂ ನೋಡಿದೆವು. ಏನು ನೋಡಿದೆವು? ಮತ್ತು ಬಹಳ ಮಜಾ ಬಂದಿತು. ಕೆಳಗಿನ ಫಿಲಂ ಮಾತ್ರವಲ್ಲ, ಮೇಲಿನದ್ದನ್ನು ನೋಡಿದೆವು, ಸೂಕ್ಷ್ಮವತನದ್ದನ್ನು ನೋಡಿದೆವು. ಹೌದಲ್ಲವೇ? ಯಾವ ಯಾವ ಆತ್ಮ ಬರುತ್ತದೆ, ಯಾರು ಹೋಗುತ್ತಾರೆ, ಯಾರು ಸುತ್ತುತ್ತಾರೆ, ಯಾರು ಅಲೆಯುತ್ತಿದ್ದಾರೆ, ಯಾರು ಯಾರೊಳಗೆ ಪ್ರವೇಶಿಸಲಿದ್ದಾರೆ, ಯಾರು ಹೊರಬರಲಿದ್ದಾರೆ, ಎಲ್ಲವೂ ತಿಳಿಯುತ್ತದೆ. ಪ್ರಶ್ನೆ, ಈಗ ಕೆಲವರು ಇದನ್ನೂ ಕೇಳುತ್ತಾರೆ. ಈ ಬಂದ್ ಆಗಿರುವುದು ಕೊರೋನಾ ಲಾಕ್ಡೌನ್, ಈಗ ಇದು ತೆರೆಯುತ್ತದೆಯೇ ಇಲ್ಲವೇ? ನಾವು ಬರಲು ಸಾಧ್ಯವಾಗುತ್ತದೆಯೇ ಇಲ್ಲವೇ? ಉತ್ತರ, ನಾವು ಮಾತ್ರ ಇದನ್ನೇ ಹೇಳುತ್ತೇವೆ. ಇದು ಬಹಳ ಪ್ರೀತಿಯ ರಹಸ್ಯವಾಗಿದೆ. ನಮಗೆ ಖುಷಿ ಇದೆ. ಬಾಬಾರ ಮಕ್ಕಳನ್ನು ಕೇಳಿ, ಊಟವಂತೂ ಸಿಗುತ್ತಿದೆ ತಾನೆ? ಇಲ್ಲ, ಇಲ್ಲಿ ಬಾಬಾರನ್ನು ಭೇಟಿಯಾಗಲು ಹಂಬಲಿಸುತ್ತಿದ್ದಾರೆ. ಹೌದು, ಇದೆ. ಹೆಚ್ಚು ಹಂಬಲಿಸಿದ್ದಾರೆ. ನಂತರ ಓಡೋಡಿ ಬರುತ್ತಾರೆ. ಹಂಬಲ ಹೆಚ್ಚಾದಾಗ, ಬಾಯಾರಿಕೆ ಹೆಚ್ಚಾದಾಗ ನೀರು ಕುಡಿಯುವುದರಲ್ಲಿ ಬಹಳ ಮಜಾ ಇರುತ್ತದೆ.
ಕೆಲವರು ಇದು ತೆರೆಯುತ್ತದೆಯೇ ಇಲ್ಲವೇ ಎಂದು ಕೇಳುತ್ತಾರೆ. ಅಂದ್ರೆ ಲಾಕ್ಡೌನ್ ಓಪನ್ ಆಗುತ್ತೋ ಇಲ್ವೋ ಅಂತ ಕೇಳುತ್ತಾರೆ. ಇಲ್ಲ, ದಿನಾಂಕ ಹೇಳುವುದಿಲ್ಲ, ಆದರೆ ತೆರೆಯುತ್ತದೆ. ಅದರಿಂದ ಇನ್ನೂ ಹೆಚ್ಚು ಬಾಯಾರಿಕೆ ಹೆಚ್ಚಾಗುತ್ತದೆ. ನೋಡಿ ಮಕ್ಕಳೇ, ಬಾಬಾ ಮೊದಲು ದಿನಾಂಕ ನಿಗದಿಪಡಿಸಲಿಲ್ಲ, ಈಗಲೂ ದಿನಾಂಕ ನಿಗದಿಪಡಿಸಿಲ್ಲ. ನಮ್ಮ ಬಾಬಾ ಹೇಳುತ್ತಾರೆ, ನಾವು 4 ದಿನಗಳ ಮೊದಲು ಹೇಳುವುದಿಲ್ಲ 4 ದಿನಗಳ ನಂತರ ಏನಾಗಲಿದೆ ಎಂದು. ಏಕೆಂದರೆ ಹೇಳಿಬಿಟ್ಟರೆ ನಂತರ ಏನಾಗುತ್ತದೆ? ಎಲ್ಲರೂ ತಯಾರಾಗುತ್ತಾರೆ, ತಯಾರಾಗುವುದಿಲ್ಲ, ತಪ್ಪು ರೀತಿಯಲ್ಲಿ ತಯಾರಾಗುತ್ತಾರೆ. ಸರಿಯಲ್ಲವೇ ಮಕ್ಕಳೇ? ಒಳ್ಳೆಯದು. ಎಲ್ಲ ಪ್ರೀತಿಯ ಮಧುರವಾದ ಮುದ್ದಾದ ಮಕ್ಕಳಿಗೆ ಬಾಪ್ದಾದಾರವರ ಮಧುರವಾದ ನೆನಪು ಮತ್ತು ಪ್ರೀತಿ. ಸಂಗಮ ಯುಗದ ಗುಡ್ ಮಾರ್ನಿಂಗ್, ಸತ್ಯಯುಗದ ಗುಡ್ ಮಾರ್ನಿಂಗ್. ನಮಗೆ ಸತ್ಯಯುಗದ ವೃಕ್ಷಗಳು ಕಾಣಿಸುತ್ತಿವೆ. ಮಕ್ಕಳು ಕೂಡ ನೋಡಲು ಪ್ರಯತ್ನಿಸಿ, ವೃಕ್ಷಗಳು ಕಾಣಿಸುತ್ತವೆ. ಒಳ್ಳೆಯದು ಮಕ್ಕಳೇ, ಸರಿ ತಾನೇ ಮಕ್ಕಳೇ? ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ವರದಾನ: ಡಬಲ್ ಲೈಟ್ ಭವ. ನೆನಪಿನಲ್ಲಿ ವೇಗವನ್ನು ಹೆಚ್ಚಿಸುತ್ತಾ ಹೋದಂತೆ ಹಗುರವಾಗಿರುತ್ತೀರಿ. ನೆನಪೇ ಡಬಲ್ ಲೈಟ್ ಆಗಲು ಸಾಧನವಾಗಿದೆ. ಯಾವುದೇ ವಿಷಯ ಬಂದರೂ ಡೋಂಟ್ ಕೇರ್, ಚಿಂತಿಸಬೇಡಿ. ಸದಾ ನಿಮ್ಮನ್ನು ಹಗುರವಾಗಿರಿಸಿಕೊಳ್ಳಿ. ಜಂಪ್ ಮಾಡಿದರೆ ವಿಷಯ ಕೆಳಗೆ ಉಳಿದು ಬಿಡುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.